ಸಿಬಿಎಸ್ಇ ಐಸಿಎಸ್ಸಿ ವಿದ್ಯಾರ್ಥಿಗಳ ಎಚ್ಚರ. ನವೋದಯ ಸೈನಿಕ ಶಾಲೆ ಮಕ್ಕಳೇ ಈ ಸುದ್ದಿಯನ್ನ ನೋಡ್ಲೇಬೇಕು. ಚೆನ್ನಾಗಿ ಓದಿಲ್ಲ ಅಂದ್ರೆ 5ರಿಂದ 8ನೇ ಕ್ಲಾಸ್ ಫೇಲ್ ಮಾಡ್ತಾರೆ. ಇನ್ನು ಮುಂದೆ ಅವರ ಪೋಷಕರು ನೋಡಬೇಕು. 5 ಮತ್ತು 8ನೇ ತರಗತಿಯಲ್ಲಿ ಓದ್ತಾ ಇರುವಂತ ಸಿಬಿಎಸ್ಇ ಐಸಿಎಸ್ಸಿ ಮಕ್ಕಳು, ನವೋದಯ ಸೈನಿಕ ಶಾಲೆಯ ಮಕ್ಕಳು, ಹತ್ತತ್ರ ಸುಮಾರು 3000 ಶಾಲೆಗಳು, ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುವಂತ 3000 ಶಾಲೆಯ ಮಕ್ಕಳು ಈ ಸುದ್ದಿ ನೋಡಬೇಕು. ಇನ್ನು ಮುಂದೆ 5 ಮತ್ತು 8ನೇ ಕ್ಲಾಸ್ ಕಡ್ಡಾಯ ಪಾಸ್ ಇಲ್ಲ. 2019ರಿಂದ ಕಡ್ಡಾಯವಾಗಿ ಉತ್ತೀರ್ಣ ಮಾಡಬೇಕು ಅನ್ನುವಂಥ ರೂಲ್ಸ್ ಅನ್ನ ತರಲಾಗಿತ್ತು. ಆದರೆ ಶಿಕ್ಷಣದ ಗುಣಮಟ್ಟ ಕಳಪೆ ಆಗ್ತಾ ಇರುವಂತ ಕಾರಣಕ್ಕೋಸ್ಕರ ಈಗ 5 ಮತ್ತು 8ನೇ ಕ್ಲಾಸ್ ಅನ್ನ ಕಡ್ಡಾಯವಾಗಿ ಪಾಸ್ ಮಾಡುವಂತ ಒಂದು ನಿಯಮ ಇತ್ತಲ್ಲ, ಅದನ್ನ ತೆಗೆಯಲಾಗಿದೆ. ಚೆನ್ನಾಗಿ ಓದಿಲ್ಲ ಅಂದ್ರೆ ಫೇಲ್ ಮಾಡಬಹುದು. ಕೇಂದ್ರ ಸರ್ಕಾರದ ಅಧೀನದ ಶಾಲೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಶಿಕ್ಷಣ ಗುಣಮಟ್ಟ ಇಳಿಕೆ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಈ ಆದೇಶವನ್ನು ಮಾಡಲಾಗಿದೆ. ಕೇಂದ್ರದ ವ್ಯಾಪ್ತಿಯ 3000 ಶಾಲೆಗಳಿಗೆ ಅನ್ವಯ ಆಗ್ತಾ ಇದೆ. ಇದು ಕೇಂದ್ರೀಯ ವಿದ್ಯಾಲಯದ ಶಾಲೆಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. 2019ರಲ್ಲಿ ಆ ಒಂದು ತಿದ್ದುಪಡಿಯನ್ನ ತರಲಾಗಿತ್ತು. ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು 5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳನ್ನ ಅನ್ನುವಂಥ ಒಂದು ರೂಲ್ಸ್ ಅನ್ನ ತರಲಾಗಿತ್ತು. ಸೊ ಆ ರೂಲ್ಸ್ ನಲ್ಲಿ ಬದಲಾವಣೆ ಮಾಡಲಾಗ್ತದೆ. ಸುಮಾರು 16 ರಾಜ್ಯ ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಈ ಒಂದು ರೂಲ್ಸ್ ಅನ್ನ ಅಳವಡಿಸಿಕೊಂಡಿದ್ವು. ಕರ್ನಾಟಕ ಸೇರಿದಂತೆ ಸುಮಾರು 18 ರಾಜ್ಯಗಳು ಬರ್ತವೆ. ಅವರೆಲ್ಲರೂ ಕೂಡ ಅಳವಡಿಸಿಕೊಂಡಿದ್ರು. ಈಗ ಕೇಂದ್ರ ಸರ್ಕಾರ ಬದಲಾವಣೆಯನ್ನು ತಂದಿದೆ. ಆದರೆ ರಾಜ್ಯದ ಸಿಲೆಬಸ್ ಅಲ್ಲೇನು ಇದೇನು ಬದಲಾವಣೆ ಆಗ್ತಾ ಇಲ್ಲ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, 5 ಮತ್ತು 8ನೇ ತರಗತಿ ಕಡ್ಡಾಯ ಪಾಸ್ ಇಲ್ಲ ಅನ್ನುವಂಥ ನಿಯಮವನ್ನು ಈಗ ತಿದ್ದುಪಡಿ ತಂದು ಅಂದ್ರೆ ಫೇಲ್ ಮಾಡ್ಬೋದು ಅಂತ ಹೇಳಲಾಗಿದೆ. ಏನೇನೆಲ್ಲ ಒಂದು ಚೇಂಜಸ್ ಅನ್ನ ತರಲಾಗಿರುವಂಥದ್ದು, ಮರುಪರೀಕ್ಷೆ ಯಾವ ರೀತಿಯಾಗಿರುತ್ತೆ, ಇದು ಬರೀ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತ ಶಾಲೆಗಳಿಗೆ ಮಾತ್ರ ಅನ್ವಯನ ಅಥವಾ ರಾಜ್ಯ ಸರ್ಕಾರದ ಶಾಲೆಗಳಿಗೆ ಇದು ಯಾವ ರೀತಿಯ ಅನ್ವಯಿಸುತ್ತೆ? ಪೃಥ್ವಿ, ಸಹಜ. ಯಾಕಂದರೆ ಕೇಂದ್ರದ ಪಠ್ಯಕ್ರಮ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳು ಯಾವ್ಯಾವು ಅಂದರೆ CBSE ಮತ್ತು ICSE ಶಾಲೆಗಳಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ಸೈನಿಕ ಶಾಲೆಗಳಿರ್ಬೋದು. ಈ ರೀತಿಯಾಗಿ 3000ಕ್ಕೂ ಹೆಚ್ಚು ಶಾಲೆಗಳೇನಿದ್ದಾವೆ, ಈ ಕೇಂದ್ರ ಪಠ್ಯಕ್ರಮ ಹೊಂದಿರುವಂಥ ಶಾಲೆಗಳಿದ್ದಾವೆ. ಆ ಎಲ್ಲ ಶಾಲೆಗಳಲ್ಲಿ ಈಗ ಅನ್ವಯ ಆಗ್ತಾ ಇದೆ. 5ನೇ ತರಗತಿ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಫೇಲ್ ಮಾಡ್ಬೋದು. ಇನ್ನು ಮುಂದೆ ಪಾಸ್ ಮಾಡಬೇಕು ಅಂತೇಳಿ 2019ರಲ್ಲಿ ತಂದಂಥ ಹೊಸ ನಿಯಮ ಏನಿತ್ತು, ಯಾಕಂದರೆ ಕಡ್ಡಾಯ ಉತ್ತೀರ್ಣ ನಿಯಮ ಏನಿತ್ತು ಅದನ್ನು ಈಗ ಬದಲಾವಣೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ. ಈ ಹಿನ್ನೆಲೆಯಲ್ಲಿ 5ನೇ ತರಗತಿಯಲ್ಲಿ ಅವರ ಗುಣಮಟ್ಟ ಶಿಕ್ಷಣ ಸರಿಯಾಗಿ ಓದಿಲ್ಲ, ಫೇಲ್ ಆಗಿದ್ದಾರೆ ಅನ್ನೋದಾದರೆ ಅವ್ರನ್ನ ಖಂಡಿತವಾಗಿ ಕೂಡ ಫೇಲ್ ಮಾಡಿ ಅಂತೇಳಿ ಹೊಸ ನಿಯಮವನ್ನು ತಂದಿದ್ದಾರೆ. 2 ತಿಂಗಳಿಗೆ ಮರುಪರೀಕ್ಷೆಯನ್ನು ಮಾಡ್ತಾರೆ. ಒಂದು ವೇಳೆ ಆ ಮರುಪರೀಕ್ಷೆಯಲ್ಲೂ ಕೂಡ ಫೇಲ್ ಆದರು ಅಂದರೆ, ಈ ಹಿಂದೆ ಮೊದಲು ಅಂದರೆ 10 ವರ್ಷದ ಹಿಂದೆ ಹೇಗೆ ಇರ್ತಿತ್ತು ಅಂದರೆ ಫೇಲ್ ಆದವರು ಅದೇ ತರಗತಿಯಲ್ಲಿ ಮುಂದುವರಿಬೇಕಾಗಿತ್ತು, ಅದೇ ರೀತಿಯಾಗಿ ತರಗತಿಯಲ್ಲಿ ಮುಂದುವರಿಯುವಂಥ ಅವಕಾಶ ಇದೆ. ಆದರೆ ಇಲ್ಲಿ ಇರೋದು ಕಡ್ಡಾಯ ಉತ್ತೀರ್ಣ ನಿಯಮ ಏನಿದೆ ಇದರಿಂದ. ಯಾಕಂದರೆ 2019ರಲ್ಲಿ ತಂದಂಥ ಉದ್ದೇಶ ಏನೆಂದರೆ ಮಕ್ಕಳ ಮನೋಭಾವಕ್ಕೆ ಧಕ್ಕೆ ತರಬಾರ್ದು. ಫೇಲ್ ಆದರೆ ಅವರ ಮನಸ್ಥಿತಿ ಮತ್ತು ಮಾನಸಿಕ ಸ್ಥಿತಿನೂ ಕೂಡ ಬದಲಾಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೂ ವಿದ್ಯಾರ್ಥಿಗಳು ಫೇಲ್ ಮಾಡುವಂತಿಲ್ಲ ಅಂಥೇಳಿ ನಿಯಮವನ್ನು ರೂಪಿಸಿತ್ತು. ಈಗ ಕೇಂದ್ರ ಸರ್ಕಾರ ಒಟ್ಟು 18 ಜಿಲ್ಲೆಗಳಲ್ಲಿ 18 ರಾಜ್ಯಗಳಲ್ಲಿ ಈಗಾಗಲೇ ಬದಲಾವಣೆನೂ ಕೂಡ ಮಾಡಿಕೊಂಡಿತ್ತು. ಈಗ ಇವೆಲ್ಲ 18 ರಾಜ್ಯಗಳು ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ದೇಶಾದ್ಯಂತ ಕೇಂದ್ರದ ಅಂಡರ್ ಅಲ್ಲಿ ಬರುವಂತ ಒಂದು CBSE ICSE ಶಾಲೆಗಳಿಗೆ ಒಂದು ಸೂಚನೆಯನ್ನ ಕೊಡಲಾಗಿದೆಯಲ್ಲ, 5 ಮತ್ತು 8ನೇ ತರಗತಿಯಲ್ಲಿ ಮಾತ್ರ ಫೇಲ್ ಮಾಡಂಗಿಲ್ಲ ಅಂತ. ಇನ್ನು ಉಳಿದಂತ ಒಂದು ಕ್ಲಾಸ್ಗಳಿಗೆ ಇದು ಅಪ್ಲೈ ಆಗುತ್ತಾ ಇಲ್ವಾ? ಅಂದ್ರೆ 1 to 4th ಕಡ್ಡಾಯ ಪಾಸು, ಆಮೇಲೆ 6 7 ಅದು ಕೂಡ ಕಡ್ಡಾಯ ಪಾಸು, ಬಟ್ ಪರ್ಟಿಕ್ಯುಲರ್ಲಿ 5 ಮತ್ತೆ 8 ಮಾತ್ರ ಅಪ್ಲೈ ಆಗುತ್ತಾ ಇದು? ಹೌದು ಪೃಥ್ವಿ, 5ನೇ ತರಗತಿ ಮತ್ತು 8ನೇ ತರಗತಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಉಳಿದಂತೆ 1ರಿಂದ 4ನೇ ತರಗತಿ ಮತ್ತು 6ನೇ ತರಗತಿ ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಪಾಸ್ ಮಾಡಲೇಬೇಕು. ಅವರು ಫೇಲ್ ಮಾಡುವಂತಿಲ್ಲ. ಆ ರೀತಿಯಾದಂಥ ನಿಯಮವನ್ನು ಫಾಲೋ ಮಾಡಬೇಕಾಗತ್ತೆ. ಆದರೆ 5ನೇ ತರಗತಿ ಮತ್ತು 8ನೇ ತರಗತಿ ಇವೆರಡು ಭಾಳ ಪ್ರಮುಖವಾದಂಥ ಘಟ್ಟ. ಈ ಹಿನ್ನೆಲೆಯಲ್ಲಿ 5ನೇ ತರಗತಿ ಮತ್ತು 8ನೇ ತರಗತಿ ಫೇಲ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು, ಕೇಂದ್ರ ಪಠ್ಯಕ್ರಮದಲ್ಲಿ ಈ ರೀತಿಯಾದಂಥ ಹೊಸ ನಿಯಮವನ್ನು ಜಾರಿ ತಂದಿದ್ದಾರೆ. ಹಾಗಾದರೆ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಮತ್ತು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಈ ಬಗ್ಗೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ? ಆಕ್ಚುಲಿ ಕೇಂದ್ರ ಸರ್ಕಾರ 2019ರಲ್ಲಿ ತಿದ್ದುಪಡಿ ತಂದಂತ ಕಾರಣಕ್ಕೋಸ್ಕರನೇ ಆಗ್ಲೂ ಕೂಡ ರಾಜ್ಯ ಸರ್ಕಾರ ಇದಕ್ಕೆ ತಿದ್ದುಪಡಿ ತಂದು ನಮ್ಮ ರಾಜ್ಯದಲ್ಲೂ ಕೂಡ ಕಡ್ಡಾಯವಾಗಿ ಪಾಸ್ ಮಾಡಬೇಕು ಅನ್ನುವಂಥ ನಿಯಮವನ್ನ
ಜಾರಿಗೆ ತರಲಾಯಿತು 1 to 8 ವರೆಗೂ. ಈಗ 5 ಮತ್ತೆ 8 ಸ್ಟ್ಯಾಂಡರ್ಡ್ಗೆ ಮಾತ್ರ ಪಾಸ್ ಫೇಲ್ ಮಾಡುವಂಥ ವಿಚಾರದ ಬಗ್ಗೆ ನಿರ್ಧಾರ ಮಾಡಲಾಗಿದೆಯಲ್ಲ, ಮರುಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ? ಇನ್ನು ಫೇಲ್ ಆದಂಥವ್ರು ಒಂದು ಸಲ ಹಂಗೆ ಅದೇ ಕ್ಲಾಸಲ್ಲಿ ಕೂತ್ಕೊಬೇಕಾ ಅಥವಾ ರೀ ಎಕ್ಸಾಮ್ ಏನಾದರೂ ಇದೆಯಾ? ಪೃಥ್ವಿ, ನಾನು ಅದೇ ಹೇಳ್ತಾ ಇರೋದು, 5ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ವಿದ್ಯಾರ್ಥಿ ಏನಾದರೂ ಫೇಲ್ ಆದರೆ ಅವರಿಗೆ 2 ತಿಂಗಳಲ್ಲೇ ಮತ್ತೊಂದು ಮರುಪರೀಕ್ಷೆ ಅವಕಾಶ ಇರುತ್ತೆ. ಒಂದು ವೇಳೆ ಮರುಪರೀಕ್ಷೆಯಲ್ಲಿ ಪಾಸ್ ಆದರು ಅಂದರೆ ಅವರು 8ನೇ ತರಗತಿಯಿಂದ 9ನೇ ತರಗತಿಗೆ, 5ನೇ ತರಗತಿಯಿಂದ 6ನೇ ತರಗತಿಗೆ ಅವರು ಮುಂದುವರಿತಾರೆ. ಆದರೆ ಒಂದು ವೇಳೆ ಮರುಪರೀಕ್ಷೆಯಲ್ಲೂ ಫೇಲ್ ಆದರೆ ಅದೇ ತರಗತಿಯಲ್ಲಿ, ಅಂದರೆ 5ನೇ ತರಗತಿ ವಿದ್ಯಾರ್ಥಿ ಮರುಪರೀಕ್ಷೆಯಲ್ಲೂ ಫೇಲ್ ಆಗಿರ್ತಾರೆ ಅಂದರೆ 1 ವರ್ಷ ಕಂಟಿನ್ಯೂ ಆಗಿ 5ನೇ ತರಗತಿಯಲ್ಲೇ ಓದಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅದೇ ರೀತಿ 8ನೇ ತರಗತಿ ವಿದ್ಯಾರ್ಥಿನೂ ಕೂಡ 1 ವರ್ಷ ಕಂಟಿನ್ಯೂ ಆಗಿ ಓದಬೇಕು. ಆದರೆ ಅದೇ ವರ್ಷನೂ ಕೂಡ ಮತ್ತೆ ಫೇಲ್ ಆದರು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ನೀಡಿಲ್ಲ. ಆದರೆ ಇಲ್ಲಿ ಭಾಳ ಪ್ರಮುಖವಾದಂಥ ಪ್ರಶ್ನೆ ಇರೋದು, ರಾಜ್ಯ ಸರ್ಕಾರ ಈ ಬಗ್ಗೆ ಯಾವ ರೀತಿಯಾದಂಥ ನಿರ್ಣಯವನ್ನು ಕೈಗೊಳ್ಳುತ್ತೆ ಅಂತೇಳಿ. 2019ರಲ್ಲಿ ಸೂಚನೆ ನೀಡಿದ ರೀತಿಯಾಗಿ ಈಗ ಪಾಲನೆ ಮಾಡ್ತಾ ಇದ್ದಾವೆ ದೇಶದಲ್ಲಿರುವಂಥ 18 ರಾಜ್ಯಗಳು. ಈಗ 5ನೇ ತರಗತಿ ಮತ್ತು 8ನೇ ತರಗತಿ ಕಡ್ಡಾಯವಾಗಿ, ಅಂದರೆ ಫೇಲ್ ಮಾಡ್ಬೋದು, ಯಾರು ನಿಜವಾಗ್ಲೂ ಕೂಡ ವಿದ್ಯಾರ್ಥಿ ಫೇಲ್ ಆಗಿರ್ತಾನೆ ಅಂತನನ್ನ ಫೇಲ್ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತೇಳಿ ಏನು ಆದೇಶವನ್ನು ಹೊರಡಿಸಿದ್ದಾರೆ, ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ ಆಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಪ್ರಮುಖವಾಗಿ 5th ಮತ್ತು 8th ಫೇಲ್ ಆದಂಥ ಸಂದರ್ಭದಲ್ಲಿ 2 ತಿಂಗಳಲ್ಲಿ ಮರುಪರೀಕ್ಷೆಯನ್ನು ಕೊಡಲಾಗುತ್ತೆ. ಅದಲ್ಲೂ ಕೂಡ ಫೇಲ್ ಆದರೆ ಅದೇ ಶಾಲೆಯಲ್ಲಿ ಮುಂದುವರಿಬೇಕು. ಆದರೆ ಆ ಶಾಲೆಯವರು ಹೊರಗಾಕುವಂತಿಲ್ಲ ಆ ವಿದ್ಯಾರ್ಥಿಯನ್ನ ಅನ್ನುವಂಥ ಒಂದು ನಿಯಮವನ್ನು ಕೂಡ ಜಾರಿಗೆ ತರಲಾಗಿರುವಂಥದ್ದು. ಈಗ ಆಲ್ರೆಡಿ 16 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ಜಾರಿಯಲ್ಲಿದೆ. ಈಗ ರಾಜ್ಯ ಸರ್ಕಾರಗಳು ಕೂಡ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಮುಂದಾಗ್ತವ ಕಾದ್ ನೋಡಬೇಕು. ಈಗ ಆಲ್ರೆಡಿ ಕೇರಳ ರಾಜ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿದೆ.